ಹೇಳ ಹೊಗಳ್ ಏನ್ ಮಾಡ್ಕೊಂಬಂದೆ? ಬಾಯ್ ಬಿಡ್ಲಾ? ಹೇಳ ಬಾಯ್ ಬಿಡು. ಮಾವ ಮೊದ್ಲೇ ಏಟ್ ತಿಂದವನೆ, ಹಿಂಗೂ ನೋವು ಕೊಡ್ಬೇಡ್ರಿ. ನನ್ನ ಸೊಸೆನ ಸೀನನ ಹತ್ರ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಹತ್ರ ಹೋಗಕ್ ಬಂದ್ರೆ ವಾಪಸ್ ಕತಾ ಇದ್ದಾನೆ ದೇವಿ ಪುತ್ರ. ಅಂದ್ರೆ ನಾನು ಭೂಮಿ ತಾಯಿ ಮುಟ್ಟಿ ಹೇಳ್ತೀನಿ, ನನ್ನ ಸೊಸೆ ವಿಷಯದಲ್ಲಿ ಈ ಪಾಪಿ ನನ್ನ ಮಗ ಏನೋ ತಪ್ಪು ಮಾಡಿದ್ದಾನೆ. ಹೇಳ, ಇವತ್ತು ಹೇಳಲಿಲ್ಲ ಅಂದ್ರೆ ಮಾತಪಡ. ರತ್ನ ನೋಡಕ್ಕೆ ಕಣ್ಣಿನ ಕಡೆ ಬಂದಿದ್ರು. ರತ್ನವಂಗೆ ಕಂಕಣ ಬಲ ಕೂಡಿರ್ಲಿಲ್ಲ. ಆದ್ರೆ ಅವಾಗ ನಮ್ ಗುಂಡು ಕೂಡು ಬಂತು. ನಿಮ್ ಮೊದಲನೇ ತಂಗಿನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಆದ್ರೆ ಈಕೆಗೆ ಸುಮಾರು ಸಂಬಂಧ ಬಂದಿರೋದು, ಒಂದು ಸಂಬಂಧ ನಿಶ್ಚಿತಾರ್ಥದವರೆಗೂ ಬಂದು ಅರ್ಧಕ್ಕೆ ನಿಂತೋಗಿರೋದು. ಇದೆಲ್ಲ ವಿಚಾರ ಕೇಳಿದ್ಮೇಲೆ ನಿಮ್ ಎರಡನೇ ತಂಗಿನ ತೋರಿಸಿದ್ರೆ ನಮ್ಗೆ ಒಪ್ಪಿಗೆ ಇದೆ. ಕಣ್ಣಿನ ಕಡೆಯವರು ನಮ್ ಗುಂಡು ನೋಡ್ಕೊಂಡು ಮದುವೆನೂ ನಿಶ್ಚಯ ಆಗೋಯ್ತು. ಆದ್ರೆ ಮದುವೆ ಆಸೆ ಮನೆ ಏರಕ್ಕಿಂತ ಮುಂಚೆನೆ ಮದುವೆ ಮುರಿದೋಗಿತ್ತು. ಸರ್ ಸರ್, ತಮ್ಮ ಈ ಮದುವೆ ಮಾತ್ರ ಮರಿಬೇಡಿ. ಯಾರಪ್ಪ ನನ್ ಕಾಪಾಡ್ತಾರೆ, ಇನ್ ಏನ್ ಮಾಡ್ಲಿಕ್ಕೆ ಯಾವ್ರೇ ಅಂದಾಗ ನೀನ್ ಮದಪಡ ಯಾವ್ರಾಗ್ ಬಂದೆ. ಶಿವು, ನಿನ್ ತಂಗಿನ ನನ್ನ ಮನೆಗೆ ಸೊಸೆಯಾಗಿ ಕಳಿಸ್ಕೊಡ್ತೀನಪ್ಪ. ಪುರೋಹಿತ್ರೆ, ಕಟ್ಟಿಸ್ರಿ ತಾಳಿನ. ನಿನ್ ಮಗನ್ ಕರ್ಕ ಬಂದು ಹಸೆ ಮನೆ ಮ್ಯಾಗ ಕೂರ್ಸಿ ನಮ್ ಗುಂಡುಗ್ ಮದುವೆ ಮಾಡಿಸ್ತ. ಅವತ್ತಿನ ದಿನ ನನ್ನ ಇಡೀ ಜೀವನನೇ ನನ್ನ ಕಣ್ಣಂಚಲ್ಲಿ ಕಣ್ಣೀರಾಗಿ ಹರಿದೋಯ್ತಿತ್ತು. ಅವತ್ತು ನನ್ನ ತಂಗಿ ಬಾಳು ಉಳಿಸ್ಬಿಟ್ಟಲ್ಲ ಅಂತ ನಿನಗೆ ಕೈ ಮುಗಿಲ್ಲ, ಅಥವಾ ನನ್ನ ಮನೆ ಮರ್ವಾದಿ ಕಾಪಾಡಿರೋ ನಿಂಗೆ ಕಾಲು ಮುಗಿಲ್ಲ. ಒಂದು ಗೊತ್ತಾಗ್ಲಿಲ್ಲ ಮಾದಪ್ಪಡ, ಒಂದು ಗೊತ್ತಾಗ್ಲಿಲ್ಲ. ಆ ದಿನಕ್ಕೆ ಯಾವ್ರೇ ಬಂದು ನನ್ನ ಕೈ ಹಿಡಿದ್ಬಿಟ್ಟ ಅನ್ನೋದೊಂದು ಬಿಟ್ರೆ ಬೇರೆ ಏನು ಯೋಚನೆ ಮಾಡಿಲ್ಲ ಮಾದಪ್ಪಡ. ಬೇರೆ ಏನು ಯೋಚನೆ ಮಾಡಿಲ್ಲ. ಈ ಸೀನಾ ನನಗೇನು ಹೊಸಬ ಅಲ್ಲ. ಸೀನಾನುವೆ ನಮ್ ಗುಂಡುನುವೆ ಒಟ್ಟಿಗೆ ಒಟ್ಟಿಗೆ ಬೆಳ್ಕ ಬಂದವ್ರು. ನನ್ನ ರಶ್ಮಿ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಯಾಕೇಳು ಮಾದಪ್ಪಣ? ಯಾಕಂದ್ರೆ ಅವಳು ಮಾದಪ್ಪಣ್ಣನಂತ ದೊಡ್ಡ ಮನ್ಸಿರೋರು ಮನೆ ಸೇರ್ಕತ್ತವಳಲ್ಲ ಅಂತ. ನಾನೇ ಹುಡ್ಕೊಂಡು ಹೋಗಿದ್ರು ನನ್ನ ತಂಗಿಗೆ ಇಂಥ ಒಳ್ಳೆ ಸಂಬಂಧ ಸಿಕ್ತಿರ್ಲಿಲ್ವಲ್ಲ ಅಂತ. ಇನ್ನ ನನಗೆ ನೂರ್ಕಿಂತ ಹೇಳ್ಕೊಂಡಿವ್ನಿ ಮಾದಪ್ಪಣ. ಆದ್ರೆ ಭಗವಂತ ಅನ್ನೋನ್ ಇರ್ತಾನಲ್ಲ, ಅವನ್ ಸುಮ್ಕಿರ್ತಾನ.